ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಪ್ರಸನ್ನ ಕುಮಾರ ಆರ್, ಫಿಸಿಕ್ಸ್ ಟೀಚರ್. ನನ್ನ ಹೆಸರು ಮಮತಾ, ದೀವಿಗೆ ಸ್ಟೂಡೆಂಟ್. ವಿದ್ಯಾರ್ಥಿಗಳೇ, ನಾವು ಕಳೆದ ಕ್ಲಾಸ್ಗಳಲ್ಲಿ ವೆಕ್ಟರ್ ಅಂದರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ವೆಕ್ಟರ್ಸನ್ನು ಸ್ಟಡಿ ಮಾಡಿದ್ವಿ. ಯೂನಿಟ್ ವೆಕ್ಟರನ್ನು 1 ಅಂತ ಕೂಡ ನಾವು ತೋರಿಸಿದ್ವಿ, ಇಸ್ ಮ್ಯಾಗ್ನಿಟ್ಯೂಡ್. ಇದೇ ರೀತಿ ಲಾಸ್ ಆಫ್ ವೆಕ್ಟರ್ ಅಡಿಷನ್ಸನ್ನು ಕೂಡ ನೋಡಿದ್ವಿ. ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್, ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ ಅಡಿಷನ್ಸನ್ನು ನೋಡಿದ್ವಿ. ಸೊ ದೆನ್ ವಿ ಆಲ್ಸೋ ಕ್ಯಾಲ್ಕುಲೇಟೆಡ್ the magnitude and direction of the resultant vector when two vectors acting at a point. ಹೌದಲ್ವಾ? ಸೊ ಇವಾಗ ಆ ಈಕ್ವೇಷನ್ಸ್ ಅನ್ನ ರಿಕಾಲ್ ಮಾಡೋಣ. ವೆನ್ ಟೂ ವೆಕ್ಟರ್ಸ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್, ದೆನ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ರಿಸಲ್ಟೆಂಟ್, ದ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಅಂದ್ರೆ ಏನಾಗಿರುತ್ತೆ? ಸೊ ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಆರ್ ಈಸ್ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಥೀಟಾ ಆಗಿರುತ್ತೆ. ಅದೇ ರೀತಿ ಡೈರೆಕ್ಷನ್ಸ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಕ್ಯೂ ಸೈನ್ ಥೀಟಾ ಡಿವೈಡೆಡ್ ಬೈ ಪಿ ಪ್ಲಸ್ ಕ್ಯೂ ಕಾಸ್ ಥೀಟಾ. ಹೌದಲ್ವಾ? ರೈಟ್. ಈಗ ನೋಡಿ, ನಾನು ಮೊದಲನೇ ಕ್ಲಾಸಲ್ಲಿ, ಕಳೆದ ಕ್ಲಾಸಲ್ಲಿ ನಾನೊಂದು ಎಕ್ಸಾಂಪಲ್ ಕೊಟ್ಟೆ. ಟೂ ಫೋರ್ಸಸ್ ಆರ್ ಆಕ್ಟಿಂಗ್ ಆನ್ ಎ ಸೇಮ್ ಬಾಡಿ ಇನ್ ಎ ಸೇಮ್ ಡೈರೆಕ್ಷನ್ ಅಂತ ಹೇಳಿದೆ. ಸೊ P is equal to 10 Newton, Q is equal to 5 Newton ಅಂತ ಹೇಳಿ ನಾವು ಒಂದು ಎಕ್ಸಾಂಪಲ್ ತಗೊಂಡ್ವಿ. So we'll refer that case again here. The two vectors acting along the same direction, then what is the resultant vector ಅಂತ ಹೇಳ್ತಾ ಇದ್ದೀವಿ ಇಲ್ಲಿ. So ನೋಡಿ, so here we have that is P vector. So P vector is also acting on this body to the right side, and Q vector is also acting on the same body to the right side. ಓಕೆನಾ? ಸೊ ಇವಾಗ ಎರಡು ವೆಕ್ಟರ್ಗಳು ಸೇಮ್ ಡೈರೆಕ್ಷನ್ಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ. ದೆನ್ ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ದೀಸ್ ಟೂ ವೆಕ್ಟರ್ಸ್? 0. ಹೌದಲ್ವಾ? ದ ಥೀಟಾ, ದಟ್ ಈಸ್ ದ ಆಂಗಲ್ ಬಿಟ್ವೀನ್ ದೀಸ್ ಟೂ ವೆಕ್ಟರ್, ಥೀಟಾ ಈಸ್ ಈಕ್ವಲ್ ಟು ಹೌ ಮಚ್? 0 ಡಿಗ್ರಿ. ಹೌದಲ್ವಾ? ರೈಟ್. ಓಕೆ. ಸೊ ರಿಕಾಲ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್. Mathematical expression ಏನು? The magnitude of the resultant vector is given by r is equal to root of p square plus q square plus 2pq into cos theta. ಏನು ಹೇಳಿ? r is equal to root of p square plus q square plus 2pq cos theta. ಹೌದಲ್ವಾ? ರೈಟ್. ಸೊ ಇವಾಗ ನೋಡಿ, ಸೊ ದೆನ್ r is equal to root of, what is the magnitude of the p vector? The magnitude of the p vector is p. ಹೌದಲ್ವಾ? ರೈಟ್. And magnitude of the q vector is nothing but modulus of q vector is nothing but q. ಓಕೆನಾ? ಸೊ magnitude of the p vector is p and magnitude of the q vector is q. ಓಕೆನಾ? ಸೊ ಇವಾಗ magnitude of the p vector is p ನೇ ಆಗಿದೆ ಇಲ್ಲಿ. ಹೌದಲ್ವಾ? ನಮ್ಮ ಎಕ್ಸಾಂಪಲ್ ಅಲ್ಲಿ, ರೈಟ್? ಪ್ಲಸ್ magnitude of the q vector is q ಆಗಿದೆ. ಸೊ p ಸ್ಕ್ವೇರ್ ಪ್ಲಸ್ q ಸ್ಕ್ವೇರ್ ಪ್ಲಸ್ 2pq. ಓಕೆನಾ? cos ಥೀಟಾ ವ್ಯಾಲ್ಯೂ ಎಷ್ಟು? ಥೀಟಾ ವ್ಯಾಲ್ಯೂ ಈಸ್ ಈಕ್ವಲ್ ಟು 0 ಡಿಗ್ರಿ. ಹೌದಲ್ವಾ? ಸೊ ಯು ಸಬ್ಸ್ಟಿಟ್ಯೂಟ್ ದಟ್ cos 0. ಓಕೆನಾ? ರೈಟ್. ದೆನ್ r ಈಸ್ ಈಕ್ವಲ್ ಟು ರೂಟ್ ಆಫ್ p ಸ್ಕ್ವೇರ್ ಪ್ಲಸ್ q ಸ್ಕ್ವೇರ್ ಪ್ಲಸ್ 2pq cos theta. ಥೀಟಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಬಿಟ್ಟಿದ್ದೀವಿ 0 ಅಂತ ಹೇಳಿ. ವಾಟ್ ಈಸ್ cos 0 ವ್ಯಾಲ್ಯೂ? 1. ಓಕೆನಾ? ಸೊ cos 0 ವ್ಯಾಲ್ಯೂ ಇಸ್ 1. ಓಕೆ. ಸೊ ದೆನ್ r is equal to root of p square plus q square plus 2pq into 1. ಸೊ ಏನಾಗುತ್ತೆ? ದೆನ್ r is equal to root of p square plus q square plus 2pq into 1, 2pq ನೇ ಆಗುತ್ತೆ. ಹೌದಲ್ವಾ? ಸಿ, ಇವಾಗ ಈ ಒಂದು ಎಕ್ಸ್ಪ್ರೆಷನ್ ನೀವು ನೋಡಿದ್ರೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಅಂತ ಇದೆ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಲೈಕ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab is equal to what? a ಪ್ಲಸ್ b ಹೋಲ್ ಸ್ಕ್ವೇರ್. ಹೌದಲ್ವಾ? ಸೊ ನಾನು ಇವಾಗ ಹೇಗೆ ಬರೀಬಹುದು? r is equal to root of p ಪ್ಲಸ್ q ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಓಕೆನಾ? ರೈಟ್. ಸೊ ಇಲ್ಲಿದೆ ನೋಡಿ. ಹೌದಲ್ವಾ? r is equal to p plus q whole square. So then root of p plus q whole square is equal to what? p plus q. Root of p plus q whole square is nothing but p plus q. Okay na? So ಹಾಗಿದ್ರೆ
the magnitude of the resultant vector is equal to sum of the individual vector, the magnitude of the sum of the individual vector. ಓಕೆನಾ. ಸೊ ನಮ್ಗೆ ಇವಾಗ ಆರ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಅಂತ ಬಂತು. ಸಿ, ನಾನು ಮೊದಲನೇ ಕ್ಲಾಸ್ ಅಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೆ, ಪಿ ಈಸ್ ಈಕ್ವಲ್ ಟು 10 ನ್ಯೂಟನ್, ಕ್ಯೂ ಈಸ್ ಈಕ್ವಲ್ ಟು 5 ನ್ಯೂಟನ್ ಅಂತ ಹೇಳಿ. ಸೊ ಇವಾಗ ಪಿ ಈಸ್ ಈಕ್ವಲ್ ಟು 10 ಆಗಿ ಕ್ಯೂ ಈಸ್ ಈಕ್ವಲ್ ಟು 5 ಆದ್ರೆ ಟೋಟಲ್ ಎಷ್ಟಾಗುತ್ತೆ? 10 ಪ್ಲಸ್ 5 15 ಆಗುತ್ತೆ. ಸೊ ಆರ್ ಈಸ್ ಈಕ್ವಲ್ ಟು 15 ನ್ಯೂಟನ್. ಓಕೆನಾ. ಸೊ ನಾವೇನಂತ ಹೇಳ್ಬೋದು? ವೆನ್ ಟೂ ವೆಕ್ಟರ್ಸ್ ಆಕ್ಟ್ ಅಲಾಂಗ್ ದ ಸೇಮ್ ಡೈರೆಕ್ಷನ್ ಇನ್ ಎ ಸೇಮ್ ಲೈನ್ ನಲ್ಲಿ ಆಕ್ಟ್ ಮಾಡ್ತು ಅಂತ ಹೇಳಿದ್ರೆ, ದೆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಇಂಡಿವಿಜುವಲ್ ವೆಕ್ಟರ್ಸ್. ಓಕೆನಾ, ರೈಟ್. ಸೊ ಆರ್ ಇಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ. ಓಕೆ, ಇವಾಗ ವಾಟ್ ಇಸ್ ದ ಡೈರೆಕ್ಷನ್ ಏನು ಅಂತ ಫೈಂಡ್ ಔಟ್ ಮಾಡೋಣ ಇವಾಗ. ಓಕೆನಾ. ಸೊ ಆಲ್ರೆಡಿ ನಮಗೆ ಗೊತ್ತು, ದ ಆಂಗಲ್ ಬಿಟ್ವೀನ್ ದ ಪಿ ಅಂಡ್ ಕ್ಯೂ ಇಸ್ ಈಕ್ವಲ್ ಟು 0 ಡಿಗ್ರಿ ಅಂತ ಹೇಳಿ. ಸೊ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ resultant vector na find out ಮಾಡೋಣ. ಓಕೆನಾ, ರೈಟ್. ಸೊ ನಾವು ವಿಲ್ ಫೈಂಡ್ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್. ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಎಕ್ಸ್ಪ್ರೆಷನ್ ಏನಿದೆ, ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್, ಫಸ್ಟ್ ವಿಲ್ ರೈಟ್ ದ ಜನರಲ್ ಎಕ್ಸ್ಪ್ರೆಷನ್. ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಏನಂತ ಇದೆ? ಕ್ಯೂ ಸೈನ್ ಥೀಟಾ ಡಿವೈಡ್ ಬೈ P plus Q cos theta. ಹೌದಲ್ಲ ಪ್ರಜಾ? ರೈಟ್. ಸೊ ವಾಟ್ ಇಸ್ ಥೀಟಾ ವ್ಯಾಲ್ಯೂ? ಥೀಟಾ ವ್ಯಾಲ್ಯೂ ಇಸ್ ಈಕ್ವಲ್ ಟು 0. ಹೌದಲ್ವಾ? ಇಫ್ ಥೀಟಾ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಆದ್ರೆ ವಾಟ್ ಇಸ್ ಸೈನ್ 0 ವ್ಯಾಲ್ಯೂ? 0. ಕರೆಕ್ಟ್. ಸೊ ಸೈನ್ 0 ಡಿಗ್ರಿ ಈಸ್ ಈಕ್ವಲ್ ಟು 0. ದೆನ್ ಥೀಟಾ ವ್ಯಾಲ್ಯೂ 0 ಆಯ್ತು ಅಂತ ಹೇಳಿದ್ರೆ ವಾಟ್ ಇಸ್ ಕಾಸ್ 0 ಡಿಗ್ರಿ ವ್ಯಾಲ್ಯೂ? 1. ಓಕೆನಾ. ಸೊ 1. ಓಕೆ, ರೈಟ್. Fine. So now alpha is equal to tan inverse of q sin theta by p plus q cos theta. We'll substitute this value. So then alpha is equal to tan inverse of q into sin theta value. Sin 0 is equal to 0. Divided by p plus q into 1. So ನಮ್ಗೆ ಇವಾಗ ಏನ್ ಸಿಕ್ಕಿದೆ? ಇವಾಗ alpha is equal to tan inverse of q into 0 is to 0. So divided by p plus q. See, 0 by anything is equal to what? 0. ಹೌದಲ್ವಾ? ಸೊ ದೆನ್ ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 0. ಇಫ್ ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 0 ಅಂತ ಹೇಳಿದ್ರೆ ಟ್ಯಾನ್ 0 ಈಸ್ ಈಕ್ವಲ್ ಟು ಆಲ್ಫಾ. ಹಾಗಿದ್ರೆ ಆಲ್ಫಾ ವ್ಯಾಲ್ಯೂ ಏನಾಗಿರ್ಬೇಕು? 0 ಆಗಿರ್ಬೇಕು. ಸೊ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್, ದ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ವಿತ್ ದ ಪಿ ವೆಕ್ಟರ್ ಆರ್ ಕ್ಯೂ ವೆಕ್ಟರ್ ಈಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಹಾಗಿದ್ರೆ so what is the direction? The direction of the resultant vector is same as the direction of the given vector. So ಯಾವುದೇ ಎರಡು ವೆಕ್ಟರ್ ಅನ್ನ ಸೇಮ್ ಲೈನ್ ಅಲ್ಲಿ ಆಕ್ಟ್ ಮಾಡಿದ್ರೆ, ಓಕೆನಾ, ಸೊ ಅದು ರಿಸಲ್ಟೆಂಟ್ ಹೇಗಿರುತ್ತೆ ಡೈರೆಕ್ಷನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಗಿವನ್ ವೆಕ್ಟರ್. ಓಕೆನಾ, ರೈಟ್. ಇವಾಗ ನೆಕ್ಸ್ಟ್ ಕೇಸ್ ನೋಡೋಣ. ಸೊ ನೆಕ್ಸ್ಟ್ ಕೇಸ್ ಅಂತ ಹೇಳಿದ್ರೆ ಫಸ್ಟ್ ಕೇಸ್ ಅಲ್ಲಿ ಎರಡು ವೆಕ್ಟರ್ಸ್ ಗಳು ಸೇಮ್ ಡೈರೆಕ್ಷನ್ಸ್ ಅಲ್ಲಿ ಆಕ್ಟ್ ಮಾಡ್ತಾ ಇತ್ತು. ಹೌದಲ್ವಾ? ಇವಾಗ ನೆಕ್ಸ್ಟ್ ಕೇಸ್ ಅಲ್ಲಿ ಒಂದು ವೆಕ್ಟರ್ ಒಂದು ಡೈರೆಕ್ಷನ್ಸ್ ಅಲ್ಲಿ, ಇನ್ನೊಂದು ವೆಕ್ಟರ್ ಅದರ ಆಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ. ಓಕೆನಾ. ಸೊ ನಾವು ದ ಟೂ ವೆಕ್ಟರ್ಸ್ ಆಕ್ಟಿಂಗ್ ಇನ್ ಎ ಸೇಮ್ ಲೈನ್ ಬಟ್ ಇನ್ ಡಿಫರೆಂಟ್ ಅಪೋಸಿಟ್ ಡೈರೆಕ್ಷನ್. ಓಕೆನಾ. ಸೊ ಅಸ್ಯೂಮ್ ದಟ್ ಹಿಯರ್ ಇಸ್ ಅ ಪಿ ವೆಕ್ಟರ್ ಈಸ್ ಆಕ್ಟಿಂಗ್ ಟು ದ ರೈಟ್ ಸೈಡ್ ಆಫ್ ದ ಬಾಡಿ. ಓಕೆನಾ. ಅಂಡ್ ಕ್ಯೂ ವೆಕ್ಟರ್ ಈಸ್ ಆಕ್ಟಿಂಗ್ ಟು ದ ಲೆಫ್ಟ್ ಸೈಡ್ ಆಫ್ ದ ಬಾಡಿ. ಓಕೆನಾ. ಸಿ, ಈ ವೆಕ್ಟರ್ ಲೆಫ್ಟ್ ಸೈಡ್ ಆಕ್ಟ್ ಮಾಡ್ತಾ ಇದೆ ಅಂತ ಹೇಳಿ ನೀವು ಕ್ಯೂ ವೆಕ್ಟರ್ ಅನ್ನ ಈ ತರ ಬರೀಬಾರ್ದು, ತಪ್ಪಾಗ್ಬಿಡುತ್ತೆ ಅದು. ಓಕೆನಾ. ಸೊ ವೆಕ್ಟರ್ ನೊಟೇಷನ್ ಅದರ ಡೈರೆಕ್ಷನ್ಸ್ ಇದ್ರೂ ಕೂಡ ನಾವು ಯಾವುದೇ ಡೈರೆಕ್ಷನ್ಸ್ ಅಲ್ಲಿ ಇರಲಿ, ನಾವು ಮ್ಯಾಥಮೆಟಿಕಲಿ ನೊಟೇಷನ್ಸ್ ಬರೆಯೋದು ಹೇಗೆ ಅಂತ ಹೇಳಿದ್ರೆ ಅದ್ರ ಮೇಲೆ ಒಂದು ಆರೋ ಮಾರ್ಕ್ ಬರೆದ್ರೆ ಅದನ್ನ ವೆಕ್ಟರ್ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆನಾ. ಸೊ ನೀವು ಲೆಫ್ಟ್ ಸೈಡ್ ಗೆ ಆಕ್ಟ್ ಮಾಡ್ತಾ ಇದೆ ಅಂತ ಹೇಳಿ ನೀವು ಹೀಗೆ ಬರೀತು ಅಂತ ಹೇಳಿದ್ರೆ ಇದೇನಾಗುತ್ತೆ? ತಪ್ಪಾಗುತ್ತೆ. ಓಕೆನಾ. ಸೊ ಹೀಗೆ ಬರೀಬೇಕು. Right? So P vector and Q vector both are in a same line but they are acting in opposite direction. Okay na? Right. So ivaga, so what is the magnitude of the resultant vector? That is R is equal to root of P square plus Q square plus 2PQ into cos theta. ಇದು ಜನರಲ್ ಫಾರ್ಮುಲಾ. ಓಕೆನಾ, ರೈಟ್. ಸೊ ಇವಾಗ ಹೇಳಿ, ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ P ವೆಕ್ಟರ್ ಅಂಡ್ Q ವೆಕ್ಟರ್? 180 ಡಿಗ್ರಿ. ಹೌದಲ್ವಾ? ಯಾಕಂದ್ರೆ ಎರಡು ಕೂಡ ಆಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ. ದೆನ್ ಥೀಟಾ
is equal to how much? 180 degree. Okay na? Right. Then r is equal to root of then p square, so plus q square plus 2pq into cos theta. Theta value is to 180. Then you write cos 180. Okay na? Cos 180. Okay. Then r is equal to root of p square plus q square plus 2pq. What is cos 180 value? Minus 1. Very good. Minus 1. Okay na? So then r is equal to root of p square plus q square, minus into plus minus, then minus 2pq. Okay na? So it is in the form of like so that is p square plus q square minus 2pq. ಯಾವ ತರ ಇದೆ ಇದು ಈಕ್ವೇಶನ್? a minus b whole square ತರ ಇದೆ. ಓಕೆನಾ? ಸೊ ಆಗಿದ್ರೆ r is equal to root of p minus q whole square ಅಂತ ಬರೀಬಹುದು. ಓಕೆನಾ? ಸೊ ದೆನ್ ವಾಟ್ ಇಸ್ r? r is equal to p minus q ಆಗುತ್ತೆ. ಓಕೆನಾ? ಸೊ ನೀವು ಇವಾಗ ಕ್ವಶನ್ ಕೇಳಬಹುದು, ಸರ್ ಯಾವಾಗ್ಲೂ ಅದು p minus q ನೇ ಇರುತ್ತಾ? ಸೊ p if it is p is greater than q, ಓಕೆನಾ, p minus q ಆಗಿರುತ್ತೆ. ಓಕೆನಾ? ಇಫ್ p is greater than q, p minus q ಆಗಿರುತ್ತೆ. ಇಫ್ q is greater than p ಆದ್ರೆ ಏನಾಗುತ್ತೆ? r is equal to q minus p ಆಗಿಬಿಡುತ್ತೆ. ಓಕೆನಾ? ದಟ್ ಈಸ್ r is equal to q minus p ಆಗಿರುತ್ತೆ. ಓಕೆನಾ? ಅರ್ಥ ಆಗ್ತಿದೆಯಾ? ರೈಟ್. ಸೊ ವಾಟ್ ಇಸ್ ದ ಡಿಫರೆನ್ಸ್ ದೆನ್? ಆಗಿದ್ರೆ ಏನಂತ ಬರೀಬಹುದು? r is equal to the difference between p and q ಅಂತ ಬರೀಬಹುದು. ಓಕೆನಾ? ರೈಟ್. ಸೊ now we'll find the direction of the resultant vector, that is alpha is equal to tan inverse of q sin theta divided by p plus q cos theta. So what is the theta value in this case? Theta is equal to 180 degree. ಹೌದಲ್ಲ ಪರಜ? Now you tell me what is sin 180 degree value? 0. Okay. So what is cos 180 degree value? -1. ವಿದ್ಯಾರ್ಥಿಗಳೇ, ನೀವು ಆಲ್ರೆಡಿ ಅಲೈಡ್ ಆಂಗಲ್ಸ್ ಅನ್ನ ಟ್ರಿಗ್ನೋಮೆಟ್ರಿಯಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಕಲ್ತ್ಕೊಂಡಿದ್ದೀರಾ. ಓಕೆನಾ? ಸೊ sin 180 ವ್ಯಾಲ್ಯೂ, cos 180 ವ್ಯಾಲ್ಯೂ, sin 0 ವ್ಯಾಲ್ಯೂ, cos 0 ವ್ಯಾಲ್ಯೂ, sin 90, cos 90 ಎಲ್ಲ. ಸೊ ನಾನು ಹಾಗಾಗಿ ಅದನ್ನ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ನಾನು ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಗಳನ್ನ ತಗೊಳ್ತಾ ಇದ್ದೀನಿ. ಓಕೆನಾ? ರೈಟ್. ಸೊ ದೆನ್ ಆಲ್ಫಾ ಈಸ್ ಈಕ್ವಲ್ ಟು tan inverse of q sin theta. Sin 180 is equal to how much? 0. Okay, divided by p plus q into cos 180 value is equal to -1. Then alpha is equal to tan inverse of 0 by anything ಏನಾಗುತ್ತೆ? 0 ಆಗುತ್ತೆ. I will write directly, that is alpha is equal to tan inverse of 0. So alpha is equal to tan inverse of 0 ಆದ್ರೆ then tan alpha is equal to 0, then alpha is equal to 0. ಸೊ ಈ ಆಲ್ಫಾ ಈಸ್ ಈಕ್ವಲ್ ಟು 0 ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಇಫ್ ಪಿ ಈಸ್ ಗ್ರೇಟರ್ ದೆನ್ ಕ್ಯೂ. ಓಕೆನಾ? ಸೊ ನೀವು ಚಿಕ್ಕದ್ರಲ್ಲಿ ಆಟ ಆಡಿದೀರಾ ಟಗ್ ಆಫ್ ವಾರ್, ಹಗ್ಗ ಕಟ್ಕೊಂಡು. ಓಕೆನಾ? ಸೊ ಇಲ್ಲಿ ಒಂದು 4 ಜನ ಸ್ಟೂಡೆಂಟ್ಸ್ ಇರ್ತಾರೆ, ಇಲ್ಲೊಂದು 3 ಜನ ಸ್ಟೂಡೆಂಟ್ಸ್ ಇರ್ತಾರೆ ಅಂತ ಅನ್ಕೊಳ್ಳಿ ರೈಟ್ ಸೈಡ್ ಅಲ್ಲಿ. ಸೊ ನಿಮ್ಮನ್ನ ಹೇಳಿದಾಗ ಓಕೆನಾ, ನೀವು ಯಾವ ಕಡೆ ಹೋಗ್ತೀರಾ? 4 ಜನ ಸ್ಟೂಡೆಂಟ್ಸ್ ಎಲ್ಲಿ ಇರ್ತಾರೋ ಅಲ್ಲಿ ಆ ಕಡೆ ಹೋಗ್ತೀರಾ. ಅದೇ ರೀತಿ ಇಫ್ ಪಿ ಈಸ್ ಗ್ರೇಟರ್ ದೆನ್ ಕ್ಯೂ, ಸೊ ವೆನ್ the maximum force is a vector quantity, when maximum force acts on a body to the right side ಗೆ ಆಕ್ಟ್ ಮಾಡಿದ್ರೆ ಏನಾಗುತ್ತೆ? ಬಾಡಿ ರೈಟ್ ಸೈಡ್ ಗೆ ಮೂವ್ ಆಗುತ್ತೆ. ಹೌದಲ್ವಾ? ಅದೇ ರೀತಿ ಇಫ್ ಕ್ಯೂ ಈಸ್ ಗ್ರೇಟರ್ ದೆನ್ ಪಿ ಆದ್ರೆ ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ ಗೆ ಆಕ್ಟ್ ಮಾಡ್ತಾ ಇರೋ ಫೋರ್ಸ್ ಜಾಸ್ತಿ ಆಗ್ಬಿಟ್ರೆ ಸೊ ನೀವು ಬಾಡಿ ಯಾವ ಕಡೆ ಹೋಗ್ತೀರಾ? ಯಾವ ಡೈರೆಕ್ಷನ್ಸ್ ಅಲ್ಲಿ ಮೂವ್ ಆಗ್ತೀರಾ? ಲೆಫ್ಟ್ ಸೈಡ್ ಗೆ ಮೂವ್ ಆಗ್ತೀರಾ. ಹೌದಲ್ವಾ? ಸೊ ಕ್ಯೂ ಈಸ್ ಗ್ರೇಟರ್ ದೆನ್ ಪಿ ಆಯ್ತು ಅಂತ ಹೇಳಿದ್ರೆ ವಾಟ್ ಇಸ್ ದ ಆಲ್ಫಾ in between p and q? That is the direction between the resultant vector with respect to p vector, that is 180 degree. Okay na? Right. So ಇಲ್ಲಿ ವಿದ್ಯಾರ್ಥಿಗಳು ನೀವು ಎರಡು ಕೇಸಸ್ ಗಳನ್ನ ಗಮನಿಸಬಹುದು. ಒಂದು ಆಲ್ಫಾ ಇಸ್ ಈಕ್ವಲ್ ಟು 0 ಡಿಗ್ರಿ ವೆನ್ ಪಿ ಇಸ್ ಗ್ರೇಟರ್ ದೆನ್ ಕ್ಯೂ. ಓಕೆನಾ? ಇನ್ನೊಂದು ಆಲ್ಫಾ ಇಸ್ ಈಕ್ವಲ್ ಟು 180 ಡಿಗ್ರಿ ಇಫ್ ಕ್ಯೂ ಇಸ್ ಗ್ರೇಟರ್ ದೆನ್ ಪಿ. ಓಕೆನಾ? ರೈಟ್. ಸೊ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದಿಸ್. ಓಕೆ, ಇವಾಗ ಥರ್ಡ್ ಕೇಸ್ ನೋಡೋಣ. ಸೊ ಎರಡು ವೆಕ್ಟರ್ಸ್ಗಳು ಫಸ್ಟ್ ಕೇಸಲ್ಲಿ ಇಟ್ ಆಕ್ಸ್ ಅಲಾಂಗ್ ದ ಸೇಮ್ ಲೈನ್ ಇನ್ ಡಿಫರೆಂಟ್ ಸೇಮ್ ಡೈರೆಕ್ಷನ್. ಸೊ ಇನ್ನೊಂದು ಕೇಸಸ್ ಅಲ್ಲಿ ಇಟ್ ಆಕ್ಸ್ ಅಲಾಂಗ್ ದ ಸೇಮ್ ಲೈನ್ ಇನ್ ಆಪೋಸಿಟ್ ಡೈರೆಕ್ಷನ್. ಇವಾಗ ಎರಡು ವೆಕ್ಟರ್ಗಳು ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಓಕೆನಾ? ಸೊ ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ದೆನ್ ವಾಟ್ ಇಸ್ ದ
magnitude and direction of the resultant vector. Vector. Okay na? So you consider here, that is P vector is acting along in this direction. Okay na? OA vector is nothing but P vector. Okay na? Then OB vector is nothing but Q vector. Okay na? So what is the angle between P vector and Q vector? Theta is equal to 90 degree. Although they are perpendicular to each other. Okay na? So theta is equal to 90 degree. Howdalva? Right. So ivaga if theta is equal to 90 degree adre, okay na? So what is R value? R value is equal to, that is, what is R? Magnitude of the resultant vector. Write the general formula. R is equal to root of P square plus Q square plus 2PQ cos theta. Okay na? Right. What is theta value? 90 degree. 90. So what is cos 90 value? 0. 0. So cos 90 degree is equal to what? 0. 0. Okay na? Right. Then R is equal to root of P square plus Q square plus 2PQ into cos 90 is equal to 0, then it is also 0. Okay na? Yes. So 2PQ into 0 is to 0. Correct alva? Yes. Right? So R is equal to root of P square plus Q square ಅಷ್ಟೇ, ಯಾಕೆಂದ್ರೆ 2PQ 0 ಆಗ್ಬಿಟ್ಟಿದೆ ಇವಾಗ. ಓಕೆನಾ? ಸೊ R is equal to root of P square plus Q square. Okay na? So this is the magnitude of the resultant vector when two vectors are perpendicular to each other. ವಿದ್ಯಾರ್ಥಿಗಳೇ, ಈ ರಿಸಲ್ಟ್ ಅನ್ನ ತುಂಬಾ ಚೆನ್ನಾಗಿ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಓಕೆನಾ? ಈ ರಿಸಲ್ಟ್ ತುಂಬಾ ಇಂಪಾರ್ಟೆಂಟ್. ಯಾವುದೇ ಎರಡು ವೆಕ್ಟರ್ಸ್ ಆಗಲಿ, ವೆಲಾಸಿಟಿ ಆಗಲಿ, ಆಕ್ಸಲರೇಷನ್ ಆಗಲಿ, ಫೋರ್ಸ್ ಆಗಲಿ, ಎಲೆಕ್ಟ್ರಿಕ್ ಫೀಲ್ಡ್ ಆಗಲಿ, ಮ್ಯಾಗ್ನೆಟಿಕ್ ಫೀಲ್ಡ್ ಆಗಲಿ, ಯಾವಾಗ ಪರ್ಪೆಂಡಿಕ್ಯುಲರ್ ಆಗಿರ್ತವೋ ಅದರ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಏನಾಗಿರುತ್ತೆ ಅಂತ ಹೇಳಿದ್ರೆ ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಪಿ ಇಸ್ ಈಕ್ವಲ್ ಟು 10 ಆಯ್ತು, ಕ್ಯೂ ಇಸ್ ಈಕ್ವಲ್ ಟು 5 ಆಯ್ತು. ಓಕೆನಾ? ಸೊ ಆಗಿದ್ರೆ 10 ಸ್ಕ್ವೇರ್ ಇಸ್ ಈಕ್ವಲ್ ಟು ಹೌ ಮಚ್? 100. ಹೌದಲ್ವಾ? ಓಕೆ, ಕ್ಯೂ ಇಸ್ ಈಕ್ವಲ್ ಟು 5 ಆಯ್ತು. ಸೊ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು 25. ಸೊ ಆಗಿದ್ರೆ ರಿಸಲ್ಟೆಂಟ್ ಏನಾಗಿರುತ್ತೆ? ಸೊ R value is equal to root of 125 ಆಗಿರುತ್ತೆ. Okay, now when that is P is equal to 10 Newton and Q is equal to 5 Newton. ಅರ್ಥ ಆಯ್ತಾ? ರೈಟ್. ಸೊ ಕಂಪ್ಲೀಟ್ ಮಾಡಿದ್ವಾ ನಾವು? ಇಲ್ಲ, ಇನ್ನು ಡೈರೆಕ್ಷನ್ ಫೈಂಡ್ ಔಟ್ ಮಾಡಬೇಕು. ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಫೈಂಡ್ ಔಟ್ ಮಾಡಿದೀವಿ, ಹೌದಲ್ವಾ? ವಿಲ್ ಫೈಂಡ್ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು P ವೆಕ್ಟರ್. ಓಕೆನಾ? ರೈಟ್. Okay, so alpha is equal to tan inverse of Q sin theta divided by P plus Q cos theta. So what is the theta value in this case? Theta is equal to 90 degree. ಹೌದಲ್ವಾ? ಇವಾಗ ಹೇಳಿ, what is sin 90 degree value? 1. Very good. Okay na? So next ಹೇಳಿ, what is cos 90 degree value? 0. Very good. Okay na? So then alpha is equal to tan inverse of Q into sin 90 degree is equal to 1, then Q into 1. Okay na? So divided by P plus Q into cos 90. Cos 90 is equal to 0, then Q into 0. Okay na? Right. So then alpha is equal to tan inverse of Q into 1, how much? Q. Right? Divided by P plus Q into 0. So ಏನಾಗಿರುತ್ತೆ? ಬರೀ P by Q ಆಗಿರುತ್ತೆ. So then alpha is equal to tan inverse of Q by P. ಓಕೆನಾ? ಸೊ ದಿಸ್ ರಿಸಲ್ಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಯಾವಾಗ ಎರಡು ವೆಕ್ಟರ್ಗಳು ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆಗಿರ್ತವೋ, ಸೊ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಕ್ಯೂ ಬೈ ಪಿ ಆಗಿರುತ್ತೆ. ಸೊ ಕ್ಯೂ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕ್ಯೂ ವೆಕ್ಟರ್ ಅಂಡ್ ಪಿ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಪಿ ವೆಕ್ಟರ್. ಸೊ ಎರಡನ್ನೂ ಸಬ್ಸ್ಟಿಟ್ಯೂಷನ್ ಮಾಡಿ ಅದಕ್ಕೆ ಟ್ಯಾನ್ ಇನ್ವರ್ಸ್ ವ್ಯಾಲ್ಯೂ ನೋಡಿದ್ರೆ ನಿಮ್ಗೆ ಆಲ್ಫಾ ಸಿಕ್ಕೋಗ್ಬಿಡುತ್ತೆ. ಸೊ ಈ ರಿಸಲ್ಟ್ ತುಂಬಾನೇ ಇಂಪಾರ್ಟೆಂಟ್. ಈ ಪರ್ಪೆಂಡಿಕ್ಯುಲರ್ ಕೇಸಸ್ ಏನಿದೆಯೋ ಅದು ತುಂಬಾ ಇಂಪಾರ್ಟೆಂಟ್. ನಾವು ಬಹಳ ಕಾನ್ಸೆಪ್ಟ್ ಗಳಲ್ಲಿ ಈ ಈಕ್ವೇಶನ್ಸ್ ಅನ್ನ ಓದ್ತೀವಿ. ಓಕೆನಾ? ಸೊ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್, ದೆನ್ ಆಲ್ಫಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಕ್ಯೂ ಬೈ ಪಿ. ಸೊ ತುಂಬಾ ಕಾನ್ಸೆಪ್ಟ್ ಗಳಲ್ಲಿ ಈ ಈಕ್ವೇಶನ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ತುಂಬಾ ಚೆನ್ನಾಗಿ ಕಲ್ತ್ಕೋಬೇಕು ಇದನ್ನ. ಓಕೆನಾ? ರೈಟ್.
ಓಕೆ ವಿದ್ಯಾರ್ಥಿಗಳೇ, ಇವಾಗ ಕೇಸ್ ನಂಬರ್ 4 ನ ಡಿಸ್ಕಸ್ ಮಾಡೋಣ. ಈ ಕೇಸ್ ನಂಬರ್ 4 ಏನಿದೆ ಇದು ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಓಕೆನಾ? ಸೊ ನೀವು ಇವಾಗ ಕನ್ಸಿಡರ್ ಮಾಡಿ ದ ಮ್ಯಾಗ್ನಿಟ್ಯೂಡ್ ಆಫ್ ಪಿ ವೆಕ್ಟರ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಕ್ಯೂ ವೆಕ್ಟರ್ ಅಂತ ಹೇಳಿದ್ರೆ ಹೇಳೋದು ಪಿ ಈಸ್ ಈಕ್ವಲ್ ಟು ಕ್ಯೂ ಅಂತ. ಓಕೆನಾ? ಸೊ ಜನರಲ್ ಆಗಿ ನಾನು ತಗೊಂಡ್ಬಿಡ್ತೀನಿ ಇವಾಗ theta is equal to theta. So what is the theta angle between the p vector and q vector? Okay na? Right. Then what is r and alpha is the question. Okay na? Yes, right. So ivaga general equation na recall madi. Yes, what is the magnitude of the resultant vector? R is equal to root of p square plus q square plus 2pq cos theta. Haudalva? Yes, right. So ivaga then r is equal to root of p square. ಇಲ್ಲಿ p ಏನಾಗಿದೆ? p ನೇ ಇದೆ. ಓಕೆನಾ? p square plus q ಏನಾಗಿದೆ? q is equal to p ಅಂತ ಹೇಳ್ತಾ ಇದ್ದೀವಿ. ಹೌದಲ್ವಾ? ಸೊ ಇನ್ಸ್ಟೆಡ್ ಆಫ್ p I will write what? Instead of q I will write p. ಓಕೆನಾ? ರೈಟ್. ಪ್ಲಸ್ 2 into p. q ಏನಾಗಿದೆ? p ಆಗಿದೆ. q is equal to p. ಓಕೆನಾ? ಸೊ ಮತ್ತೆ p ಅಂತ ಬರೀರಿ ಇಲ್ಲಿ. ಓಕೆನಾ? ರೈಟ್. ಸೊ ಇಂಟು ಕಾಸ್ ಥೀಟಾ, ಯಾಕಂದ್ರೆ ಥೀಟಾ ಹಾಗೇನೆ ಇದೆ. ರೈಟ್. ಸೊ ನೋಡಿ ಇವಾಗ r ಈಸ್ ಈಕ್ವಲ್ ಟು ರೂಟ್ ಆಫ್ ಸಿ ಹಿಯರ್ p ಸ್ಕ್ವೇರ್ ಪ್ಲಸ್ p ಸ್ಕ್ವೇರ್ 2p ಸ್ಕ್ವೇರ್. ಹೌದಲ್ವಾ? ಅದನ್ನ ಬರೀತೀನಿ ಇವಾಗ 2p ಸ್ಕ್ವೇರ್. ರೈಟ್. ಪ್ಲಸ್ p ಇಂಟು p ಸ್ಕ್ವೇರ್. ಹೌದಲ್ವಾ? ಸೊ ದೆನ್ 2p ಸ್ಕ್ವೇರ್. ಓಕೆನಾ? ಸೊ ಕಾಸ್ ಥೀಟಾ. See ನೋಡಿ, 2p square plus 2p square cos theta. Can I take 2p square is a common factor here? ಹೌದಲ್ವಾ? ಕಾಮನ್ ತೆಗಿಲ್ಲ. ಸೊ ದೆನ್ r is equal to root of 2p square ಏನಾಗುತ್ತೆ? 1 plus cos theta ಆಗುತ್ತೆ. ಓಕೆನಾ? ಸೊ ಸ್ಟ್ಯಾಂಡರ್ಡ್ ಟ್ರಿಗ್ನೋಮೆಟ್ರಿ ವ್ಯಾಲ್ಯೂ ಗೊತ್ತು ನಮ್ಗೆ. 1 plus cos theta is equal to 2 cos square theta by 2. ಹೌದಲ್ವಾ? ರೈಟ್. ಸೊ ಇವಾಗ ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡೋಣ. ದೆನ್ r ಈಸ್ ಈಕ್ವಲ್ ಟು ರೂಟ್ ಆಫ್ 2p ಸ್ಕ್ವೇರ್ ಇಂಟು 1 ಪ್ಲಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. ಸೊ ದಟ್ ಇಸ್ ಅ ಸ್ಟ್ಯಾಂಡರ್ಡ್ ಫಾರ್ಮುಲಾ ವಿದ್ಯಾರ್ಥಿಗಳೇ. 1 ಪ್ಲಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. ಸೊ ಈ ಸ್ಟ್ಯಾಂಡರ್ಡ್ ರಿಸಲ್ಟ್ ನ ನೀವು ಟ್ರಿಗ್ನೋಮೆಟ್ರಿಯಲ್ಲಿ ಓದ್ಕೊಳ್ತೀರ. ಓಕೆನಾ? ಸೊ ನಾನು ಅದು ಜಸ್ಟ್ ಆ ರಿಸಲ್ಟ್ ಅನ್ನ ಯೂಸ್ ಮಾಡಿಬಿಡ್ತೇನೆ ಇಲ್ಲಿ. ಓಕೆನಾ? ರೈಟ್. ಸೊ 1 ಪ್ಲಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. ಸೊ ಇವಾಗ ನಾನು ಇಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ನ ಬರೀತೀನಿ. ಓಕೆನಾ? ರೈಟ್. ಸೊ ಇವಾಗ ಸೊ ದೆನ್ r ಈಸ್ ಈಕ್ವಲ್ ಟು ಸಿ ನೋಡಿ 2p ಸ್ಕ್ವೇರ್ ಇಂಟು 2 ಎಷ್ಟಾಯ್ತು? 4p ಸ್ಕ್ವೇರ್ ಆಯ್ತು. ಹೌದಲ್ವಾ? ಸೊ ರೂಟ್ ಆಫ್ 4p square cos square theta by 2. So root of 4p square cos square theta by 2 ನ ಹೆಂಗ್ ಬರೀಬಹುದು ಅಂತ ಹೇಳಿದ್ರೆ r is equal to 4p square. root of 4p square ಎಷ್ಟು? 2p. ಓಕೆನಾ? ರೈಟ್. ಸೊ 2p root of cos square theta by 2 is cos theta by 2. ಓಕೆನಾ? ದೆನ್ ನಮ್ಗೆ ಏನ್ ಸಿಕ್ತು ಇವಾಗ ರಿಸಲ್ಟೆಂಟ್? ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ r is equal to 2p cos theta by 2. Okay na? So when p is equal to q, then magnitude of the resultant vector is r is equal to 2p cos theta by 2. So remember this result. Okay na? Right. So then ಇವಾಗ ಇನ್ನೇನು ಫೈಂಡ್ ಔಟ್ ಮಾಡಬೇಕು? ಡೈರೆಕ್ಷನ್ ಫೈಂಡ್ ಔಟ್ ಮಾಡಬೇಕು. ಹೌದಲ್ವಾ? ರೈಟ್. So now we'll find the direction. So what is the general formula? Alpha is equal to tan inverse of q sin theta by p plus q cos theta. So alpha is equal to tan inverse of q sin theta divided by p plus q cos theta. Right. So theta value is equal to theta and p is equal to q. Ade alva namma conditions. Right. So then alpha is equal to tan inverse of q is p. ಹೌದಲ್ವಾ? ಇಂಟು ಸೈನ್ ಥೀಟಾ. ರೈಟ್. ಸೊ ಡಿವೈಡೆಡ್ ಬೈ p is p ಪ್ಲಸ್ q is equal to what? p. q is equal to p. ಹೌದಲ್ವಾ? ಇಲ್ಲೇ ಬರ್ದಿದ್ದೀನಲ್ಲ ರಿಸಲ್ಟ್. ಸೊ q is equal to p, theta is equal to theta. ಓಕೆನಾ? ಇಂಟು ಕಾಸ್ ಥೀಟಾ.
ಓಕೆನಾ ರೈಟ್. ಸೊ ದೆನ್ ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್, ಇವಾಗ ನೋಡಿ, ಸೊ ಈ ಪಿ ನ ಹಾಗೆ ಬರ್ಕೊಂತೀನಿ, ಈ ಸೈನ್ ಥೀಟಾ ಇದೆಯಲ್ವಾ, ಒಂದು ರಿಸಲ್ಟ್ ಅನ್ನ ರಿಕಾಲ್ ಮಾಡೋಣ. ಸಿ ಸೈನ್ 2 ಥೀಟಾ ಈಸ್ ಈಕ್ವಲ್ ಟು 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಹೌದಾ ರೈಟ್. ಸೊ ಸೈನ್ 2 ಥೀಟಾ ಈಸ್ ಈಕ್ವಲ್ ಟು 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಇದನ್ನ ನಾನು ಹೆಂಗ್ ಮಾಡಿಫೈ ಮಾಡಿ ರಿಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇವಾಗ ಸೈನ್ 2 ಇಂಟು ಥೀಟಾನ ಥೀಟಾ ಬೈ 2 ಅಂತ ಬರ್ಕೊಂತೀನಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಥೀಟಾನ ಥೀಟಾ ಬೈ 2 ಅಂತ ಬರ್ಕೊಂಡ್ರೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನ್ ಬರ್ಕೋಬೇಕು, ಥೀಟಾನ ಥೀಟಾ ಬೈ 2 ಅಂತಲೇ ಬರ್ಕೋಬೇಕು. ಓಕೆ, ಯಾಕಂದ್ರೆ ಎರಡು ಈಕ್ವಲ್ ಆಗಿರ್ಬೇಕಲ್ವ, ರೈಟ್. ಈಸ್ ಈಕ್ವಲ್ ಟು 2 ಇಂಟು ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2. ಓಕೆನಾ ರೈಟ್. ಸೊ ಆಗಿದ್ರೆ ಕೆನ್ ಐ ಕ್ಯಾನ್ಸಲ್ ದಿಸ್ 2 ಡಿನಾಮಿನೇಟರ್ ಅಂಡ್ ನ್ಯೂಮರೇಟರ್. ಸೊ ಕ್ಯಾನ್ಸಲ್ ಮಾಡಿದ್ರೆ ನನಗೆ ಏನ್ ರಿಸಲ್ಟ್ ಸಿಗುತ್ತಪ್ಪ ಅಂತ ಹೇಳಿದ್ರೆ, ಸೈನ್ ಥೀಟಾ ಈಸ್ ಈಕ್ವಲ್ ಟು 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2 ಸಿಗುತ್ತೆ. ಓಕೆನಾ ರೈಟ್. ಸೊ ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇನ್ ಟ್ರಿಗ್ನೋಮೆಟ್ರಿಯಲ್ಲಿ. ಓಕೆನಾ ರೈಟ್. ಸೊ ಇವಾಗ ನಾನು ಇಲ್ಲಿ ಏನ್ ಬರೀತೀನಿ ಅಂದ್ರೆ, ಇನ್ಸ್ಟೆಡ್ ಆಫ್ ಸೈನ್ ಥೀಟಾ ಐ ವಿಲ್ ರೈಟ್ ದಟ್ ಈಸ್ 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2. ಓಕೆನಾ, ಡಿವೈಡೆಡ್ ಬೈ ಪಿ ಪ್ಲಸ್, ಇಲ್ಲಿ ನಾನು ಇವಾಗ ಪಿ ನ ಕಾಮನ್ ತೆಗಿಬೋದಾ ನಾನಿಲ್ಲಿ, ಯಾಕಂದ್ರೆ ಪಿ ಪ್ಲಸ್ ಪಿ ಕಾಸ್ ಥೀಟಾ ಇದೆ. ಪಿ ಕಾಮನ್ ತೆಗೆದ್ರೆ ಪಿ ಇಂಟು 1 ಪ್ಲಸ್ ಕಾಸ್ ಥೀಟಾ ಆಗುತ್ತೆ. ಹೌದಲ್ವಾ ರೈಟ್. ಓಕೆ, ಸೊ ಆಲ್ಫಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 2p sin theta by 2 into cos theta by 2 divided by p into 1 plus cos theta. Okay. See, alpha is equal to tan inverse of p 2 sin theta by 2 into cos theta by 2 divided by p plus p into 1 plus cos theta. ಹೌದಲ್ಲ ಪ್ರಜಾ. ಸೊ ಇವಾಗ ನಾನು ಈ p ನ ಕ್ಯಾನ್ಸಲ್ ಮಾಡಬಹುದು, ಡಿನಾಮಿನೇಟರ್ ಅಂಡ್ ನ್ಯೂಮರೇಟರ್. ಓಕೆನಾ ರೈಟ್. ಸೊ ನಾನು ಇನ್ನೂ ಒಂದು ರಿಸಲ್ಟ್ ಅನ್ನ ಇಲ್ಲಿ ರಿಕಾಲ್ ಮಾಡ್ತೀನಿ. ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್, ರೈಟ್. ಸೊ 2 ಸೈನ್ ಥೀಟಾ ಬೈ 2, ಯಾಕಂದ್ರೆ ಪಿ ಕ್ಯಾನ್ಸಲ್ ಆಗಿದೆ, ಇಂಟು ಕಾಸ್ ಥೀಟಾ ಬೈ 2. ಸೊ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾನ ನಾವು ಆಲ್ರೆಡಿ ರೀಪ್ಲೇಸ್ ಮಾಡಿದೀವಿ, ಏನಂತ, 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಅಂತ ಹೇಳಿ. ಓಕೆನಾ, ಐ ವಿಲ್ ರೈಟ್ ಇಟ್ ಅಗೇನ್ ಇಫ್ ಯು ವಾಂಟ್. So 1 plus cos theta is equal to 2 cos square theta by 2. This is also one of the standard result in trigonometry. Yes, sir. Okay na? So 2 cos square theta by 2. See nodi, cos theta by 2 in the numerator, cos square theta by 2 in the denominator. Can I cancel 1 cos theta by 2? Yes, sir. Cancel ಮಾಡಬಹುದಾ? Yes, sir. Right? Okay. So 1 cos square theta cancel ಮಾಡಿದ್ವಿ. ಅದೇ ರೀತಿ 2 ನ ಕ್ಯಾನ್ಸಲ್ ಮಾಡಬಹುದಾ? Yes, sir. Right? ಓಕೆನಾ. ಸೊ ನಮ್ಮ ಹತ್ರ ಇವಾಗ ಏನಿದೆ, ಇವಾಗ ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2. ವಾಟ್ ಇಸ್ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ? ಟ್ಯಾನ್ ಥೀಟಾ. ಹೌದಲ್ವಾ ರೈಟ್. ಸೊ ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ ಬೈ 2, ಯಾಕೆಂದ್ರೆ ಸೈನ್ ಥೀಟಾ ಬೈ 2 ಡಿವೈಡ್ ಬೈ ಕಾಸ್ ಥೀಟಾ ಬೈ 2 ಸೈನ್ ಥೀಟಾ ಬೈ 2 ಬೈ ಕಾಸ್ ಥೀಟಾ ಬೈ 2 ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಬೈ 2. Okay na? So then we got the result, that is alpha is equal to tan inverse of tan theta by 2. So then ಇವಾಗ alpha ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, alpha is equal to theta by 2 ಆಗಿರುತ್ತೆ. ಸೊ ಇವಾಗ ಫುಲ್ ಕನ್ಫ್ಯೂಷನ್ ಆಗೋಯ್ತು. ಸರ್ ಹೆಂಗೆ ಇದು ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ ಬೈ 2 ನೀವು ಆಲ್ಫಾ ಈಸ್ ಈಕ್ವಲ್ ಟು ಥೀಟಾ ಬೈ 2 ಅಂತ ಬರ್ಬಿಟ್ರಿ ಅಂತ ಹೇಳಿ. ಹೌದಲ್ವಾ ರೈಟ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಈ ಥೀಟಾನ ನೀವು 90 ಡಿಗ್ರಿ ಅಂತ ಅನ್ಕೊಳ್ಳಿ. ಥೀಟಾನ ಇವಾಗ 90 ಡಿಗ್ರಿ ಅಂತ ಅನ್ಕೊಳ್ಳಿ. ಓಕೆನಾ ರೈಟ್. ಸೊ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ ಆದ್ರೆ ಆಲ್ಫಾ ಈಸ್ ಈಕ್ವಲ್ ಟು, ಇದು ಸ್ಪೆಷಲ್ ಕಂಡೀಷನ್, ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ. ಓಕೆನಾ, ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ ಬೈ 2, ದಟ್ ಇಸ್ ದ ಫಾರ್ಮುಲಾ. ಹೌದಲ್ವಾ. ಥೀಟಾ ಎಷ್ಟಿಲ್ಲಿ 90 ಡಿಗ್ರಿ. ಸೊ 90 ಬೈ 2 ಎಷ್ಟು 45. ಹೌದಲ್ವಾ. ಸೊ ಟ್ಯಾನ್ 45 ಆಯ್ತು, ಯಾಕಂದ್ರೆ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ಥೀಟಾ ಬೈ 2 90 ಬೈ 2 ಇಸ್ ಈಕ್ವಲ್ ಟು ಟ್ಯಾನ್ 45. ಹೌದಲ್ಲ ರಜಾ. ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್, ವಾಟ್ ಇಸ್ ಟ್ಯಾನ್ 45 ವ್ಯಾಲ್ಯೂ 1. ಓಕೆನಾ ರೈಟ್.
tan 45 is 1. 1. Then tan inverse of 1 is equal to alpha. Then alpha tan of 1 is equal to alpha ಏನಾಗಿರ್ಬೇಕು 45 ಆಗಿರ್ಬೇಕು. ಓಕೆನಾ? ಸೊ tan inverse of 1 is equal to alpha ಆಗಿದ್ರೆ ಆಲ್ಫಾ ಏನಾಗಿರುತ್ತೆ 45 ಡಿಗ್ರಿ ಆಗಿರುತ್ತೆ. ಯಾಕೆಂದ್ರೆ tan 45 is equal to 1. Tan inverse of 1 is equal to what? 45 degree. Tan 45 is equal to 1. Then tan inverse of 1 is equal to how much? 45 degree. So 45 degree ಆಗಿದ್ರೆ ಆಲ್ಫಾ ಏನಾಗಿರ್ಬೇಕು 45 ಡಿಗ್ರಿ ಆಗಿರ್ಬೇಕು. ಅರ್ಥ ಆಯ್ತಾ? ಸೊ ಈ 45 ಎಷ್ಟು? ಥೀಟಾ is equal to 90. ಥೀಟಾ by 2 is equal to how much? 90 by 2 ಎಷ್ಟಾಗುತ್ತೆ? ಸೊ ಆಲ್ಫಾ is equal to ಥೀಟಾ by 2. ಸೊ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈ ರಿಸಲ್ಟ್ ತುಂಬಾ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಸೊ ಒಂದೆರಡು ಸಲ ಬರೀರಿ, ಬರೆದು ಸ್ಪೆಷಲ್ ಕೇಸಸ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಮತ್ತು ಡೈರೆಕ್ಷನ್ಸ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ. ತುಂಬಾ ನೆಕ್ಸ್ಟ್ ಈ ಮೋಷನ್ ಇನ್ ಎ ಪ್ಲೇನ್ ಎಷ್ಟು ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳಿದ್ರೆ, ಸೊ ಬೇರೆ ಬೇರೆ ಚಾಪ್ಟರ್ಗಳಲ್ಲಿ ಇಲ್ಲಿ ನಾವು ಫೈಂಡ್ ಮಾಡ್ತಕ್ಕಂಥ ಎಲ್ಲ ರಿಸಲ್ಟ್ ಅನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಹಾಗಾಗಿ ಚೆನ್ನಾಗಿ ಬರೆದು ಚೆನ್ನಾಗಿ ಕಲ್ತ್ಕೊಳ್ಳಿ. ನಾನು ಎವ್ರಿ ಡೇ ನನ್ನ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ. ಸೊ ಒಂದು ಕ್ಲಾಸ್ ನೋಟ್ಸ್ ಅನ್ನ ಮೇಂಟೈನ್ ಮಾಡಿ, ಫಾರ್ಮುಲಾ ಬುಕ್ ಅನ್ನ ಮೇಂಟೈನ್ ಮಾಡಿ. ಸೊ ಪ್ರತಿದಿನ ನೀವು ಸ್ಟಡಿ ಮಾಡ್ತಾ ಇರಬೇಕು. ಪ್ರತಿದಿನ ಸ್ಟಡಿ ಮಾಡ್ತಾ ಇದ್ರೆ ಸೊ ನಿಮ್ಗೆ ಆ ಮೆಮೊರಿಯಲ್ಲಿ ಮೆಮೊರಿಯಲ್ಲಿ ಪ್ರತಿದಿನ ನಿಮ್ಗೆ ಅದನ್ನ ರಿಫ್ರೆಶ್ ಮಾಡ್ದಂಗೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ತೆಗಿಲಿಕ್ಕೆ ಅವಕಾಶ ಆಗುತ್ತೆ. ಸೊ ಇದಿಷ್ಟು ಹೇಳ್ತಾ ನನ್ನ ಕ್ಲಾಸ್ ಇಷ್ಟ ಆಗಿದ್ದಲ್ಲಿ ನಮ್ಮ ಕ್ಲಾಸನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ.